रथमारूढं प्रचण्डं श्वेतपद्मधरं तं सूर्यप्रणमा ದೇವಾ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ ಕುಮಾರ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲು ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ನೀನು ಬದುಕಿರುವೇನೋ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆ ಮಗನೇ. ಅದೆಲ್ಲದಕ್ಕೂ ನಾನೇ ಕಾರಣ. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡಬಾರದ ತಾಯಿ. ಬಾಲಕನಾದ ನನಗೆ ಶ್ರೇಯಸವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯ? ನಿನ್ನ ಮಕ್ಕಳಾದ ಪಾಂಡವರು ಅವರ ತಾಯಿ ಶುಕ್ರಿತಾಚಾರ್ಯಗಳು. ಅಂಥ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು? ನೀನೇ ಹೇಳಮ್ಮ. ವತ್ಸ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡಪ್ಪ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಹೀರ ಮಾತೆ, ಇದೊಂದು ಮಾತನ್ನು ಬಿಟ್ಟು ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾರೆ. ಆನಂದದಿಂದ ನೀನು ನಡೆದಾವರಲ್ಲಿ ನಡೆಸ. ಬೇರೆ ಬೇರೆ ವೀರ ಮಾತೆ ಅಂತ ಹೇಳುದು. ಅಮ್ಮ, ನೀನು ವೀರ ಮಾತೆ. ನೀನು ಈ ರೀತಿಯಾಗಿ ಪರಧಾತನನ್ನು ತೊರೆದು ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ಆತನನ್ನು ತೊರೆದರೆ ನಾನು ಕೊಲಪಾತಕಿಗಿಂತ ಕಡೆಯಾಗುವುದಿಲ್ಲವೇನಮ್ಮ? ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕಂದ? ಇದುವರೆಗೂ ನನ್ನ ಸಹೋದರರೆಂಬ ಭಾವನೆಯೂ ನನ್ನಲ್ಲಿ ಇರಲಿಲ್ಲ. ಈಗ ಅದು ನನ್ನ ತಪ್ಪೇನಮ್ಮ? ಪಾಂಡವರ ಪ್ರಾಣವೇ. ಆದರೆ ನೀನೇಕೆ ಭಯಪಡುವೆ? ನೀನು ಹೆಳೆತನದಲ್ಲಿ ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರು ಬಲ್ಲದೆ ತಾಯಿ. ಶ್ರೀಕೃಷ್ಣ ಪರಮಾತ್ಮರು ಪಾಂಡವಯ ಮಹಾಪ್ರಾಣವಂತೆ ಪಾಂಡವರ ಪ್ರಾಣವನ್ನೇ ತನ್ನ ಪ್ರಾಣವೆಂದು ಇದು ಮಾಡುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ? ಇನ್ನು ಬಿಡುವೆತೆಯೇನು? ನೀನು ಆ ದುರ್ಯೋಧನ ನನ್ನ ಪಾಂಡವರಲ್ಲಿ ದ್ವೇಷನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ? ಹೋಗಲಿ ಬಿಡು ಕರ್ಣ. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದ್ರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವರೆವ ತನಕ ಹೋರಾಡಿ ನನ್ನ ಸ್ವಾಮಿಗಾಗೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಆತನಿಗೆ ನನ್ನ ಮೇಲಿರುವ ವಿಶ್ವಾಸವು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ
ನಿನ್ನ ಸಹಿತ ಆತನಿಗೆ ನನ್ನಲ್ಲಿರುವ ವಿಶ್ವಾಸ ನೀನೇನು ಬಲ್ಲೆ ತಾಯಿ. ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಸರ್ವಥಾ ಆಗಲಾರದು. ನಾನಿನ್ನ ಪರಾನ್ಮುಖಲಾರೆ. ಹೋಗ್ಲಿ ಬಿಡು ಕಂದ. ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕುಮಾರ. ಅಮ್ಮ, ಆಗಬಹುದು ತಾಯಿ. ಯಾರನ್ನ ಬೇಕಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾರೆ. ಕರ್ಣ, ಏನು ಹೇಳುತ್ತಿರುವೆ ಕಂದ? ಹೌದು ತಾಯಿ, ಅವರೊಡನೆ ಯುದ್ಧವನ್ನು ಮಾಡೋದು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ತಾನೇ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಅಮ್ಮ ನೀನು ಅರ್ಜುನನಿಂದ ನಾನೇ ಹತನಾಗಲಿ. ಅರ್ಜುನನಿಂದ ನಾನೇ ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು. ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗೂ ಇನ್ನು 5 ಜನ ಮಕ್ಕಳು ಉಳಿದೇ ಉಳಿಯುವರು. ಏಕೆ ಆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗ್ಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವಿಯಾ ಕಂದ? ಹೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವಿಯಾ ಕರ್ಣ? ಹೌದು ತಾಯಿ, ಸತ್ಯವಾಗಲೂ ನಡೆಸಿಕೊಡುವೆನು. ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾಗದ ಕಡ ಪಾಪಿ ಎಂದು ಭಾವಿಸಿದ್ಯಾ? ನಡೆಸಲಾಗದ ಕಡಕೋಳನ ಕೇಳಿ ಕರ್ಣ. ಕುಮಾರ, ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಳವ ದುಡುವುದಿಲ್ಲೇನು ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕರ್ಣ, ಪುನಃ ತೊಡಬೇಡ. ಎಂತ ಮಾತು ಕೇಳಿಬಿಟ್ಟೆ ತಾಯಿ. ಹೇ ಸುಯೋಧನ, ಈಗಲಿಂದೀಗ ನೀನು ಸಂಪೂರ್ಣವಾಗಿ ಕಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಪಂಚಭೂತಾದಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಕವಚವನ್ನು ಅಪಹರಿಸಿದ. ಅವನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮರು ನನ್ನ ಜನ್ಮ ವೃತ್ತಾಂತರವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯ ಶೈರ್ಯ ಎಲ್ಲವನ್ನು ಕಿತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿ ಬಂದು, ಮಗನೇ ತೊಟ್ಟ ಬಾಣ ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಪ್ರಪಂಚವು ದೈವವು ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡವಲ್ಲೇ. ಕಟ್ಟೆ ಕಡೆಯೋಳ್ ಕರ್ಮದ ಹಾದಿಗೆ ನಾ ಕಾಲಿಡವಲ್ಲೇ. ಕೊಡುವೆನು ಭಾಷೆಯನು ಬಿಡು ಚಿಂತೆಯ
ಸಂದೇಶವ ಈ ಕರ್ಣನ ಭಾಷೆಯು ಕೇಳಮ್ಮ ಸಂದೇಶವ ಶ್ರೀಕೃಷ್ಣ ಪರಮಾತ್ಮರು ಕುಟಿಲೋಪಾಯ ಫಲಿಸಿತು. ಶ್ರೀಕೃಷ್ಣ ಕುಟಿಲೋಪಾಯವು ಈಗ ಫಲಿಸಿತು. ನನ್ನ ಈ ಯುದ್ಧದಲ್ಲಿ ನನಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕರ್ಣ. ತಾಯಿ ಹೀಗೆ ಬಾ. ಹೇಳು ಕರ್ಣ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕಂದ. ಎತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನೋಡುವ ಭಾಗ್ಯ ದೊರಕುವುದೋ ಇಲ್ಲವೋ? ಕರ್ಣ, ಕಟ್ಟೆ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲಿಯೂ ತಿಳಿಸಬೇಡ. ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧರಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರಾಧಿಕ್ರಿಯೆಗಳನ್ನು ನಡೆಸಿಕೊಡಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಆಗಲಿ ಕಂದ, ನಿನ್ನ ಇಚ್ಛೆಯಂತೆಯೇ ಧರ್ಮಜನ ಕೈಯಿಂದಲೇ ನಿನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಮುಗಿಸುತ್ತೇನೆ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ಕರ್ಣ, ನಿನ್ನ ಮಗವನೋ ಯುಗದಿ ಕಾಣಲಹುದೆಯೆಂದು ನಿನ್ನ ಮಗವನೋ ಯುಗವ ಕಾಣಲಹುದೆಯೆಂದು ಬಗೆ 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 ಬಗೆಯ
ವಿಧಿ ಈ ನಿನ್ನ ಮಹಿಮೆ ಅಗಣಿತವಾಗಿದ್ದು. ವಿಧಾತನ ನಾಟಕ ಬಲ್ಲವರ್ಯಾರೋ ಮಾನವ ಜೀವ ಓ ಅಂಧಕಾರ ಎಲ್ಲ ಮಾಯೇ ಮಾಯಾ गति ननाद जगती विधि गई ननाद जगती विधि गई ಬಾಳು ನೀರು ಜಗದಿ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿ ಪರ್ಯಾರಿ ದೀನನ ದಯದಿ ಪಾಲಿ ಪರ್ಯಾರಿ ದೀನನ ದಯದಿ ವನಗಾಡಿಸಯ ಕರ್ಮದ ವಂದನ ವನಗಾಡಿಸಯ ಕರ್ಮದ ಬಂಧನ ಕಾರಿಯು ಕಾಣದೆ ಅಂಧನ ತೆರೆಯಾದೆ ದಾರಿಯು ಕಾಣದೆ ಅಂಧನ ತೆರೆಯಾದೆ ಗತಿ ನನ್ನಾದ ಜಗತಿ ಗತಿ ನನ್ನಾದ ಜಗತಿ ಹೃದಯ ಸಂತಾಪವೋ ಮೀರಿ ಮೀರಿ ಆರಿತೋ ವ್ಯಸನವೋ ನಿನಗೆ ನಾನು ಆರಿತೋ ವ್ಯಸನವೋ ನಿನಗೆ ನಾನು ಹೃದಯ ಸಂತಾಪವೋ ಮೀರಿ ಮೀರಿತೆ ಮುರದಳೋ ಪಾಲಾಗವೋ ಬಳೆಯಳೋ ನಿಲ್ಲಿದೆ ಸೋದರ ಮುರದಳೋ ಪಾಲಾಗವೋ ಬಳೆಯಳೋ ನಿಲ್ಲಿದೆ ಕೋಡೆಯಳ್ಳಾಡುತ್ತ ಅರಸನೋ ದಾಸೈತೆ
40 ದಿನಗಳ ತರುವಾಯು ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾದನು. ಇನ್ನೊಂದು ನಮ್ಮ ವಿಜಯದ ಸೂರ್ಯನು ಉದಯವಾದಂತೆಯೇ ಕಾಣುತ್ತಿರುವುದು. ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿದ್ದೆನು, ಹಿಂದಿರುಗಿದನು. ಕೃಷ್ಣಾರ್ಜುನನು ಇಲ್ಲಿ ಇದ್ದರೆ ಚೆನ್ನಾಗಿರ್ತದನು. ಅರ್ಜುನನು ಧನುರ್ವಿದ್ಯಾಭ್ಯಾಸ ತಿಳಿಸಿದವನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯನ್ನು ಮತ್ತೊಂದು ಪಾಶವನ್ನು ಸಂಸದರೊಡನೆ ಸಹೋದರ, ಈಗೇನು ಮಾಡುವುದು? ಜಾಗ್ರತೆಯಾಗಿ ಒಂದು ಉಪಾಯವನ್ನೇ ಹುಡುಕಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವು ಖಂಡಿತ. ಎಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆಯು ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ಒದಗಿರುವ ಅಂತಹ ಆಪತ್ತಾದವರು ಏನು ದೊಡ್ಡಪ್ಪ? ಅಭಿಮಾನ್ಯ ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನನಗಿಲ್ಲ. ವ್ಯೂಹದ ಸೈನ್ಯವು ಕೌರವರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಬಿಡೆ ಚಿಂತೆಯ ತಡವ ಮಾಡ ನನಗೆ ಕೊಡು ನೀ ಅಭಯ. ಬಿಡೆ ಚಿಂತೆಯ ತಡವ ಮಾಡ ನನಗೆ ಕೊಡು ನೀ ಅಭಯ. ಹಿಡಿದು ದ್ರೋಣನ ಯುವ ಭೇದಿಸಿ ಕಡಿದು ಬರುವೆನು ಸಿರಗಳನ್ನೆಲ್ಲ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಬಿಡುವೆ. ಬಿಡೆ ಚಿಂತೆಯ ತಡವ ಮಾಡ ನನಗೆ ಕೊಡು ನೀ ಅಭಯ. ತಂದೆ ಪಾತನ ದಯವನ್ನಿರಲಿ, ಇಂದಿರೇಶನೇ ತಾವೇ ಬರಲಿ. ತಂದೆ ಪಾತನ ದಯವನ್ನಿರಲಿ, ಇಂದಿರೇಶನೇ ತಾವೇ ಬರಲಿ. ಕುಂದದೆ ರಣದೊಳು ಯುದ್ಧವ ಗೈವೆ. ಬಿಡೆ ಚಿಂತೆಯ ತಡವ ಮಾಡ ನನಗೆ ಕೊಡು ನೀ ಅಭಯ. ಜ್ಯೇಷ್ಠ ಪಿತಾ, ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಪಡೆಯುವುದಕ್ಕಾಗಿಯೇ ನನಗೆ ಇಲ್ಲಿಗೆ ಬಂದದ್ದು ದೊಡ್ಡಪ್ಪ. ಕುಮಾರ ಅಭಿಮಾನ್ಯು, ಬಾಪು ಅಭಿಮಾನ್ಯು, ನಮ್ಮ ವಂಶದ ಸ್ವರೂಪವನ್ನು ನೀನು. ಕುಮಾರ ಅಭಿಮಾನ್ಯು, ನಿನ್ನ ಕೈಯಲ್ಲಿ ಈ ಕೆಲಸದ್ದು ಆಗತಕ್ಕದಲ್ಲ. ನಾವು ಜೀವಿಸಿದ್ದು ನಿನ್ನ ಯುದ್ಧರಂಗಕ್ಕೆ ಕಳಿಸುವುದು ಲೋಕ ಎನಿಸುವುದೇ? ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಮಾತನಾಡುತ್ತಿರುವೆಯಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಮಾತ್ರ ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರ ಪ್ರಕಾಶದಿಂದ ಅದು ಜ್ವಾಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನಿನಗೆ ಅವಕಾಶವನ್ನು ಕೊಡು. ಆಗ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ದೂಗಲಿ. ವೀರ ಪ್ರಸವಂತ ಸುಭದ್ರೆಯು ಆನಂದಾಶ್ರಯಗಳನ್ನು ಸುರಿಸಲಿ. ಯೋಗ್ಯ ವಸ್ತ್ರ ದೊರಕಿದಂಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿಡಿದ ಈ ಖಡ್ಗವನ್ನು ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ.
ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವನ್ನು ಭೇದಿಸಿ ಉಪಾಯವನ್ನು ಕಲಿತವನು ದೊಡ್ಡಪ್ಪ. ಈಗ ಅದರ ಉಪಯೋಗವು ಅವಶ್ಯಕವಾಗಿ ದೊರಕಿರುವುದು. ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವೆ ಪಾರ್ಥನ ಮಗ ಪಾರ್ಥನಂದ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಸಹೋದರ, ಅಭಿಮಾನಿಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಸಹೋದರ ಭೀಮಸೇನ, ಆ ವ್ಯೂಹವನ್ನು ಬೇಯಿಸಲು ಒಡನೆ ನಾವು ಹೊರಗೆ ನುಗ್ಗಿ ಚಿನ್ನ ಭಿನ್ನವಾಗಿ ಮಾಡೋಣ. ಅನುಚಿತವಾಗಿ ಒದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವು ನಿನ್ನ ಕೈಯಲ್ಲಿ ಇಟ್ಟಿರುವೆನು. ಧನಂಜಯನ ಪ್ರಾಣ ಪಕ್ಷಿಯು ಅವನ ಅಚ್ಚಳಿಯದೆ ಅವನಲ್ಲೇ ಉಳಿಯಲಿ. ಕುಮಾರ ಅಭಿಮಾನಿಯು ಹೋಗು, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವನ್ನು ನನ್ನ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ಭಯ ನಿಲ್ಲುವುದು ದೊಡ್ಡಪ್ಪ. ಅಭಿಮಾನಿ ಹೋಗೋಣ. ಮಂಗಳವಾಗಲಿ. ಶೃಂಗಾರದ ಬನದಲ್ಲಿ ಸಲ್ಲಾಪದಿ ಮೆರೆವ ಚೆಲುವಿನ ವನಲತೆಯೇ ಕಾದಿದೆ ಬಾ ಮಳುವ ಬೆಳಲು ಭ್ರಮರ
ಮದುವೆ ಬಾಚಲುವೆ ರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾಚಲುವೆ ರಾಗದ ಮದುವೆ ನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಹೃದಯದ ತಾಪವ ನೀಗಿಸು ಬಾಲಲನೆ ಹೃದಯದ ತಾಪವ ನೀಗಿಸು ಬಾಲಲನಿ ಇನಿಯನ ಮನದಲ್ಲಿ ಅನುದಿನ ಬೆಳಗಿದೆ ಇನಿಯನ ಮನದಲ್ಲಿ ಅನುದಿನ ಬೆಳಗಿದೆ ಬಾಚಲುವೆ ಪರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾಚಲುವೆ ಪರಾಗದ ಮದುವೆ ಪ್ರೇಯಸಿ, ನನ್ನ ಹೃದಯದ ದಿವ್ಯನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಅದು ಇಂದು ಲಭಿಸಿತು ಪ್ರಿಯ. ಸುಂದರಿ, ನಿನ್ನ ದೇವನ ದರ್ಶನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನ ಪ್ರಿಯತಮ, ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನದ ಪ್ರೇಯಸಿ, ಅದು ನಿನ್ನ ಹೃದಯ ಪ್ರೇಮವಲ್ಲವೇ? ಆಹಾ, ಅದು ಮೊದಲಿಂದಲೂ ನಿಮ್ಮದೇ. ಅದನ್ನು ಪುನಃ ನೀಡುವ ಅಗತ್ಯವಿಲ್ಲ ಪ್ರಿಯ. ಗಾನ ಕೋಗಿಲೆ
ಜಾಣ ಕೋಗಿಲೆ ನಿನಗೆ ಏನ ನೀಡಲೇ ಪ್ರೇಸಿ ಜಾಣ ಕೋಗಿಲೆ ನಿನಗೆ ಏನ ನೀಡಲಿ ಗಾನ ಕೋಗಿಲೆ ನಿನಗೆ ಏನ ನೀಡಲಿ ರಾಗ ಸಾಮ್ರಾಜ್ಯದ ರಾಣಿಯು ನೀನೇ ನಾಗ ಸೌಂದರ್ಯವೇ ನಿನ್ನ ಆಭರಣವೇನೋ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲಿ ತಿರುಗೆಜ್ಜೆ ನಿನ್ನ ಹಾಲಿನಲ್ಲಿ ನಲಿದಿದೆ ಗಲ್ಗಲ್ಲೆನ್ನುತ್ತಲೇ ತಿರುಗೆಜ್ಜೆ ನಿನ್ನ ಹಾಲಿನಲ್ಲಿ ನಲಿದಿದೆ ಗಲ್ಗಲ್ಲೆನ್ನುತ್ತಲೇ ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ನುಡಿದನು ಮದನ ನಮ್ಮ ಈ ಸಂಗಮಕ್ಕೆ ಹಾಸದ್ದೇ ಸೋಬಾನ ಉತ್ತರ ಉತ್ತರ ಪ್ರೇಯಸಿ ಪ್ರಿಯತಮೆ ಪ್ರಾಣೇಶ್ವರಿ ಹೇಳಿ ಸ್ವಾಮಿ ಕೇಳುತ್ತಿರುವುದು ಹಾಡ್ಸರಿ ಪ್ರಾಣೇಶ್ವರಿ ಹೇಳಿ ಪ್ರಿಯ ಕೇಳುತ್ತಿದೆ ಹಾಡಿ ಹಾಡಿ ಸ್ವಾಮಿ ಗಾನ ಕೋಗಿಲೆ ನಿನಗೆ ಏನ ನೀಡಲಿ ಜಾಣ ಕೋಗಿಲೆ ನಿನಗೆ ಏನ ನೀಡಲಿ ರಾಗ ಸಾಮ್ರಾಜ್ಯದ ರಾಣಿಯು ನೀನೇ ನಾಗ ಸೌಂದರ್ಯವೇ ನಿನ್ನ ಆಭರಣವೇನೋ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲಿ ಜಾಣ ಕೋಗಿಲೆ ನಿನಗೆ ಏನ ನೀಡಲಿ ಕೋಗಿಲೆ ನಿನಗೆ ಏನ ನೀಡಲಿ
ಪ್ರೇಯಸಿ ನಮ್ಮ ಈ ಸಂಗಮಕ್ಕೆ ಪ್ರಿಯತಮ ಪ್ರೇಯಸಿ ಹಾ ಸತ್ಯೇಶ ಮಾನ ಪ್ರಿಯತಮ ಪ್ರೇಯಸಿ ಸುಂದರಾಂಗ ಸುಂದರಾಂಗಿ ಪತಿದೇವ ಪತಿದೇವತೆ ಹೃದಯ ರಾಜನೇ ಮಾತನಾಡಿ ಸ್ವಾಮಿ. ನಾನು ಅದನ್ನು ಬಲ್ಲೆನು. ಪ್ರೇಯಸಿ ನಾನು ಅದನ್ನು ಬಲ್ಲೆನು. ಹಾ, ಹಾ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಆಸೆಯ ಉತ್ತರ. ಅಲ್ಲಿ ನೋಡು, ಎಲ್ಲಿ ಸ್ವಾಮಿ? ಅಲ್ಲಿ ಅಲ್ಲಿ ಕಾಣುತ್ತಿಲ್ಲವಲ್ಲ? ನೋಡಿದರೆ ಕಾಣಿಸುವುದು ಉತ್ತರ. ಅಲ್ಲೇ ಸ್ವಾಮಿ. ಹೌದು. ಹಾ, ಹೇಳಿ. ಆ ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಯುವುದು. ಹಾ, ಹಾ. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವುದು. ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ. ಹೇಗೆ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ ಹಾ, ಹಾ. ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ವಿವಾಹದತ್ತಿರುವ ಶೋಕದಿಂದ ದದ್ಗರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದ ಸುಪ್ರಭಾತದ ವೇಳೆಯಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆಯ ಉತ್ತರ. ಆಹಾ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇ? ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ, ಹೌದಾ ಪ್ರಿಯ? ನಿನ್ನನ್ನು ಪಡೆದ ಮೇಲೆ ಪಂಡಿತನಾದೇ ಉತ್ತರ. ಹಾ, ಹಾ, ಹೀಗೆ ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಈ ಪೀಠವನ್ನು ಅಲಂಕರಿಸಿ. ಇಲ್ಲಿ ನೋಡಿ, ನಾನೇ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನರಾಗಿ ಆಗುವಿರಾ ಪ್ರಿಯತಮ? ಪ್ರೇಯಸಿ, ಹಾಗಲೇ ಹಾಗೆ ಆಹಾ. ಪ್ರೇಯಸಿ, ಬೇಡ ಮನಸ್ಸಗಾವ, ನೀನು ನಿನಗಾಗಿ ಬೇಡ ಮನಸ್ಸಗಾವ, ನೀನು ನಿನಗಾಗಿ ನಾಯಕ ಜೀವ. ಬಿಡು ಮಾನವ ತೋರದೆ ಸಾಗಲಿ, ಬಂದೋಗದ ತೋರುವೆ ನಾನಿನಗೆ. ಪ್ರಿಯ, ಪ್ರೇಯಸಿ, ಬಾಬಲಿ. ಅಲ್ಲವೇ ಸ್ವಾಮಿ? ಪ್ರಿಯತಮ, ಅಲ್ಲಿ ನೋಡಿ. ಇಲ್ಲಿ ಈಗ ನಿಮಗೆ ಕಾಣುತ್ತಿರುವುದೇನು? ಕಾಣುತ್ತಿಲ್ಲ. ಈಗ ಕಾಣುವುದು ನೋಡಿ. ಆ ಮೋಡ ಬಾಣ ಕಾಣುತ್ತಾ, ನಿನಗಾಗಿ ನಾ ನೋಡುತ್ತಾ, ನನ್ನ ಸಂದೇಶ
ಏನಿಲ್ವಲ್ಲ? ಏನೂ ಇಲ್ಲವೇ? ಹೆಸರೇನು? ನಾನೇ ನನ್ನ ನುಡಿಯಲ್ಲಿ ನನ್ನ ವಿಷಯ ಪ್ರೇಯಸಿ, ಮನಸೋತಿನ ನನ್ನ ಬಿಡು ಮೌನ ಬಾಣ ಬಿಡು ಮೌನ ಬಾಣ ಮನಸೋತಿನೋ ನನ್ನ. ಮಾತನಾಡಿ ಸ್ವಾಮಿ. ಸುಂದರಿ, ದೇವರು ಪ್ರಸನ್ನ. ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾಶದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಬಾ ಕುಳಿತುಕೋ. ಬನ್ನಿ ಸ್ವಾಮಿ. ಪ್ರಿಯತಮ, ಪ್ರೇಯಸಿ. ಏನಿಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಏನಿಲ್ವಲ್ಲ? ಹಾಡಾಯ್ತು. ಪ್ರಿಯತಮ, ಪ್ರೇಯಸಿ, ಗೆಳತಿ ಪ್ರಿಯತಮೆ ಬಾರೆನಿ, ಗೆಳತಿ ಪ್ರಿಯತಮೆ ಬಾರೆನಿ, ಸಂತೋಷ ಇನ್ನು ಉಲ್ಲಾಸ, ಇನ್ನು ಸಂತೋಷ ಇನ್ನು ಉಲ್ಲಾಸ, ಏಳೆಲ್ಲ ಸಗಳ ಏಳೆಲ್ಲ ಸಗಳ. ಅಮರ ಕೋಗಿಲೆ ಕೂಗುವ ಸಮಯ, ಹೃದಯದ ಕೋಗಿಲೆ ಇಂಚರಗೈವೆ. ಪ್ರೇಯಸಿ, ಮಾಮರ ಕೋಗಿಲೆ. ಪ್ರಿಯತಮ, ಮಾಮರ ಕೋಗಿಲೆ ಕೂಗುವ ಸಮಯ, ಹೃದಯದ ಕೋಗಿಲೆ ಇಂಚರಗೈವೆ. ಹೃದಯದ ಭಾವನೆ ಮಧುರ ಮಧುರ, ಹೃದಯದ ಭಾವನೆ ಮಧುರ ಮಧುರ. ಗೆಳತಿ ಪ್ರಿಯತಮೆ ಬಾರೆನೆ, ಗೆಳತಿ ಪ್ರಿಯತಮೆ ಬಾರೆನೆ, ಇನ್ನು ಸಂತೋಷ ಇನ್ನು ಉಲ್ಲಾಸ, ಆಹಾ. ಪ್ರಿಯತಮ, ಇನ್ನು ಸಂತೋಷ ಇನ್ನು ಉಲ್ಲಾಸ, ಏಳೆಲ್ಲ ಸಗಳ ಏಳೆಲ್ಲ ಸಗಳ. ಪ್ರಿಯತಮ ಬಾರಲಿ ಗೆಳೆಯ, ಪ್ರಿಯತಮ
ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾಶದಲ್ಲಿ ಸ್ನಾನವನ್ನು ಕೊಟ್ಟಿರುವನು. ಬಾ ಕುಳಿತುಕೋ. ಪ್ರಿಯ, ಏನಿಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೇ? ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮಧುರಾನಂದವ ನೀಡುವಾರೆ. ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ? ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ? ನನ್ನ ನಿನ್ನ ಪ್ರೇಮದ ಮಿಲನ, ನನ್ನ ಮಿಲನ ಸ್ಥಿರವಾಗಿರಲಿ ದರದೊಳಗೆ, ಸ್ಥಿರವಾಗಿರಲಿ ದರದೊಳಗೆ. ಮಿಲನದ ತನುಮನ, ಮಿಲನದ ತನುಮನ ಬೆರೆತ ಹಾಲು ಜೇನು ನಂದಾದಿ. ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮಧುರಾನಂದವ ನೀಡುವಾರೆ. ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ಬಯಸಿದೆ ನಿನ್ನ ಪ್ರೇಯಸಿ, ಸ್ವಾಮಿ, ಈ ದಿನ ಯುದ್ಧದಲ್ಲಿ ನಾನು ಮಹತ್ ಕಾರ್ಯ ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಈ 4 ದಿನಗಳಿಂದ ಯುದ್ಧದಲ್ಲಿ ನಿರಂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಲು
ವಿಧಿಷ್ಠ ರಾಜೇಂದ್ರನ ಅನುಮತಿ ಪಡೆದು ನಾನು ಯುದ್ಧರಂಗಕ್ಕೆ ಹೊರಟಿರುವೆ. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡಬಲ್ಲೆಯಾ ಉತ್ತರ? ಪ್ರಿಯತಮ, ತಾವು ಯುದ್ಧಕ್ಕೆ ಹೋಗುವಾಗ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ, ಅದರಂತೆ ನಾನು ಸಹಾಯಗಳಾಗಲಿಲ್ಲ. ಪ್ರೇಯಸಿ, ಹಾ ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಗಿತ್ತು. ಹಾ ಹಾ ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಪ್ರಿಯತಮ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನೇ ತಂದಂತಿದೆ. ಇದೊಂದು ಸಾರಿ ಎದೆಗೇರಿಸಿ ನೋಡಲೆ, ಎದೆಗೇರಿಸಿ ನೋಡಲೆ ಪ್ರಿಯ. ಪ್ರೇಯಸಿ, ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಆಹಾ ಅನಾಂಗ ರಾಜಲಕ್ಷ್ಮಿ, ಹಾ ನಿನ್ನ ಸಖಿಯರು ತಿರುತಂದ ಹೂಗಳನ್ನು ಎದೆಯೇರಿಸು. ಎದೆಗೇರಿಸಲೆ. ರೂಪಗೊಂಡ ರತಿ, ಹಾ ಚಂಚಲ ಕಟಾಕ್ಷ ಬಾಣಗಳನ್ನು ಓಡು. ಉಡಲೆ. ಮನ್ಮನ ಶಾಯಿನಿ, ಹಾ ನಿನ್ನ ಹೃದಯ ಮಧ್ಯಭಾಗದಲ್ಲಿ ನನಗೆ ಆಶ್ರಯನ ಕೊಡು. ಹಬ್ಬಬ್ಬಬ್ಬಬ್ಬಬ್ಬ, ಒಂದೇ ಉಸಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು. ಸಾಗಿ ವಿನೋದ ಸರೋಜಾನನ, ನಾವಲ್ಲಿಯ ನಿನ್ನ ಪ್ರೇಮಾಂಜನ, ಪ್ರೇಮಾಂಜನ, ಪ್ರೇಮಾಂಜನ. ಸಾಗಿ ವಿನೋದ ಸರೋಜಾನನ, ನಾವಲ್ಲಿಯ ನಿನ್ನ ಪ್ರೇಮಾಂಜನ, ಪ್ರೇಮಾಂಜನ, ಪ್ರೇಮಾಂಜನ. ಏಕಾಂಗಿಯಾಗಿ ತಂದೆಯನಿಗೆ ಹೋಗಲ್ತದೆ ಮಿತಿಯು ಕಾಣೆನ. ಏಕಾಂಗಿಯಾಗಿ
ಸಾಗಿದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ಗಾನಮಹಿ ಉತ್ತರೆಯನ್ನೂ ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳೂ ಉತ್ತರ. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಿರಿ ಪ್ರಿಯ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಹಾಗಾದರೆ ನನ್ನ ಸಂತೋಷ ಚಿತ್ತಾಳಗೆ ಕಳಿಸಿಕೊಡಬಲ್ಲೇ ಉತ್ತರ. ನನಗೋಸ್ಕರ ಸ್ವಲ್ಪ ದುಃಖಿಸುವುದಲ್ಲೇ ಉತ್ತರ. ದುಃಖಿಸುವುದಿಲ್ಲ ಪ್ರಿಯ, ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುವೆನು. ನಿಮ್ಮ ಕತೆ ನೀಸ್ತನ ಹಾಗೆ. ಒಂದು ಪ್ರೇಮದ ನಾನು ನೋಡುತ್ತಿರುವುದು ಏನನ್ನ ಈಶ್ವರ. ಸ್ವರ್ಣದ ಪುತ್ತಿಲೆಯಲ್ಲಿ ಸಿರಸದ ಮಾಧರ್ಮ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ. ಈಗ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನಾರಿ ರತ್ನಳು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಹಾಗಾದರೆ ನಿನಗಾವ ಗೌರವಗಳಿಲ್ಲವೇ ಉತ್ತರ. ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯ ದುಃಖ ವೇದನೆಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉರುಳಿಸದೆ ಸಾಹಸ ಮುಖಿಯರಾಗಿ ಪತಿ ಪುತ್ರರನ್ನು ಬೀಳ್ಕೊಂಡಿರುವರು. ಅವರಿಗಾದರೂ ಗೌರವಗಳಿಲ್ಲವೇ ಉತ್ತರ. ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಆ ಸ್ವಾಮಿ ಬಿಡಿದಾಗ ಆತನ ಗೌಂಡ ಪಿತಳಾದ ಮಡದಿಯಾರು ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷ್ಮ ಸುರಿಸಿದ ಮಾತ್ಯಾರು. ಪುರುಷನ ಗೌರವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ವಸಂತನಾದಮಗೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾದಮವೋ, ವಸಂತನಾದಮಗೆ ಕೋಗಿಲೆ ಗಾಯನವೋ,
ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ವಸಂತೆ ನೀನೆ ಕೋಗಿಲೆ ಲಾ 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 ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಕನ್ಯೆಯ ರೂಪದಿಂದ ನೀ ಬಂದರೆ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತಕ್ಕೆ ನಾದ ಮಧುರವಾಗಿ ಸುಸ್ವರ ಸಂಗೀತಕ್ಕೆ ನಾದ ಮಧುರವಾಗಿ ಉತ್ತರ ಪ್ರಿಯತಮ ನಾನಿನ್ನ ಸೇರಲು ಪಾವನ ರಂಗವಾಗಿ ಪ್ರೀತಿ ವಸಂತ ನಾದಮಗೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಗೆ ವಸಂತ ನಾದಮವು ನೀನೆ ವಸಂತಿ ನಾನೇ ಕೋಗಿಲೆ ನಾನೇ ಕೋಗಿಲೆ ನೀನೆ ವಸಂತಿ ಲ 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 ಅಲ್ಲವೇ ಪ್ರಿಯ? ಹೌದು ಪ್ರೇಯಸಿ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದ ನನಗೋಸ್ಕರ ಸ್ವಲ್ಪ ಅಳುವುದಿಲ್ವೇ ಉತ್ತರ? ಅಳುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರು ನಾನೆಲ್ಲ ಕೈಯಾರ ಈ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರ ಈ ವೀರಸತಿ ಪತಿ ಆಜ್ಞೆಗಳಿಗೆ ದೇವರಾಜ್ಞೆಯಂತೆ
ಹಾಗಾದರೆ ಇನ್ನು ನನಗನು ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ನಾನು ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಉತ್ತರ ಹೌದು ಪ್ರಿಯ, ನಿಮಗೆ ಎಂದಿಗೂ ಅಪಜಯವಿಲ್ಲ. ಹೋಗೋಣವೇ ಸ್ವಾಮಿ? ಪ್ರೇಯಸಿ, ಅಲ್ಲಡಿ ಪ್ರಿಯ. ಹೋಗೋಣ ಪ್ರೇಯಸಿ. ಸುಂದರಾಂಗ, ಸುಂದರಾಂಗಿ, ಪ್ರಿಯತಮ, ಪ್ರಿಯತನ್ನೇ, ಏಕೋ ಎಂತ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ತಿನ್ನಿಸು. ನನ್ನೊಡನೆ ಯುದ್ಧವನ್ನು ಮಾಡಲು ಬಂದಿರುವ ವೀರ ಯೋಧರನ್ನೊಂದು ಸಾರಿ ತೋರಿಸು. ದುರ್ಯೋಧನನ ಹಿತಕಾಂಕ್ಷಿಗಳು ಪ್ರಾಣಗಳನ್ನು ತೃಣಪ್ರಾಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ವೀರ ಕ್ಷತ್ರಿಯರೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಶಬದ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ, ವಿಜಯ ಶಬದ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಲು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಲು ಭಯಂಕರ. ಮಹಾರಥಿಕ ಬಹುಪದಾಂತಿ ಪರಮೃತ ಮಹಾರಥಿಕ ಬಹುಪದಾಂತಿ ಪರಮೃತ ಮೋಹಕ್ರಾಧಿಪಟ ಸಮಕ್ರಾಂತ ವಿಜಯ. ಜವದ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅಹಿತ ನಿವಹಯುತ ತುರುಗ ಗಜ ಸಹಿತ ಮೇರೆ ವಿಭವ ಮುದಿತ. ಅಹಿತ ನಿವಹಯುತ ತುರುಗ ಗಜ ಸಹಿತ ವಿಭವ ಮುದಿತ. ತುಹಿನ ರೋಚಿ ಕುಲ ಮಹಾತ್ತಿ ನಿಖಿಲ. ತುಹಿನ ರೋಚಿ ಕುಲ ಮಹಾತ್ತಿ ನಿಖಿಲ.
ಪರಿಕಲಿತ ವಿಜಯ ಜಗದ ವೀಕ್ಷಿಸೈ ಮೆರಳಿ ಕಣಭುವಿಯ ಪರಿಯ ವಿಜಯ. ಪಾರ್ಥ ಘೋರಕರ ಹುರಿತವೈ ಸಮರವೋ ಯದುವರ ಮಹಾಘೋರಕರ ಧುರಿತವೈ ಸಮರವೋ ಯದುವರ ಅಹಿಯ ಸುಖ ಕಳಿಸಿ ವಧಿಸಿ ನರರ ಅಹಿಯ ಸುಖ ಕಳಿಸಿ ವಧಿಸಿ ನರರ ಮಹಾಪಾಪವಿದು ವಿಷಯ ಸಂಕಟವೋ ಯದುವರ ಮಹಾಘೋರಕರ ಧುರಿತವೈ ಸಮರವೋ ಯದುವರ. ನೋಡು ಪಾರ್ಥ, ಪರಮಾತ್ಮ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ ನೋಡು ಪಾರ್ಥ, ಕೌರವನು ತನಗೆ ಪ್ರಿಯರಾದ ದುಶ್ಯಾಸನ ಕರ್ಣರೊಡನೆ ಸೇನಾ ರಚನವನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆಯೇ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ರ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿಯೇ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆಯೇ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಹಿತ ನೋಡು ಪಾರ್ಥ, ಪರಮಾತ್ಮ, ಸ್ವರ್ಣಮಯವಾದ ಅಷ್ಟಶ್ವಶೋಭಿತವಾದ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗುವುದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಭೀಷ್ಮನು ಗುರುಪಿತ ಮಹಾನ್ ಭೀಷ್ಮನಿಗೆ ಅರ್ಜುನನ ಪ್ರಣಾಮಗಳು. ಪ್ರಣಾಮವನ್ನು ಸ್ವೀಕರಿಸು. ವಾಸುದೇವ, ಇದೆಂತಹ ಅಪವಿತ್ರವಾದ ಸಮಯ. ನನ್ನ ಜೀವನದಲ್ಲಿ ಇದೆಂತಹ ಅಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತನವೋ? ಅರ್ಜುನ, ಏಕೆ? ಏನಾಯಿತು? ಏನು ಹೇಳಲಿ ಕೃಷ್ಣ? ಜನಾರ್ದನ 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 ಮಾಧವ 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 ಜನಾರ್ದನ ಹರಿ ದೀನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆನೋ ನಿನ್ನ ನಾ ಹರಿ ಬೇಡುವೆನೋ ಮುನ್ನ. ಪರಮಾತ್ಮ, ಸಾಧಿಸಲೆಂತು ಹರಿ ಯೋಧವನು ನಾ ಸಾಧಿಸಲೆಂತು ಹರಿ ಯೋಧವನು ನಾ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆನೋ ನಿನ್ನ ನಾ ಹರಿ ಬೇಡುವೆನೋ ಮುನ್ನ. ಪರಮಾತ್ಮ, ಕೊಲ್ಲಲಾರೆನು ಬಂದು ಬಾಂಧವರನು ನಾ
ಕೃಷ್ಣ ಕೊಲ್ಲಲಾರೆನು ಗೊರು ಹಿರಿಯರನು ನಾ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೈಲಿರುವ ಗಾಂಡಿವ ಜಾರಿತು ಕೈಲಿರುವ ಗಾಂಡಿವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆನೋ ನಿನ್ನ ನಾ ಹರಿ ಬೇಡುವೆನೋ ಮುನ್ನ ಜನಾರ್ದನ 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 ಏನು ಹೇಳಲಿ ಕೃಷ್ಣ ಹಂಗ ಪ್ರತ್ಯಂಗಗಳಲ್ಲಿಯೂ ಧಾರಣಾ ಜ್ಯೋತಿಯು ಬೇಸಿಗೆಯ ಬಿಸಿಲಿನಂತೆ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ದೇಹದಲ್ಲಿ ರೋಮಾಂಚನವು ಕಂಪನವು ಹುಟ್ಟುತ್ತಿರುವುದು ನಾಲಿಗೆ ಒಣಗುತ್ತಿರುವುದು ಕೈಯಲ್ಲಿರುವ ಗಾಂಡೀವ ಜಾರಿತು ಕೈ ಕಾಲುಗಳು ನಡುಗುತ್ತಿರುವುದು ವಾಕ್ಸ್ಫೂರ್ತಿ ಇಲ್ಲ ವಾಸುದೇವ ಅರ್ಜುನ ಬಂಧು ಬಾಂಧವರ ಇವರೆಲ್ಲರೂ ನನ್ನ ಬಂಧು ಬಾಂಧವರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿತೆಂಬುದು ನೀನು ಬಲ್ಲೆಯ ಕೃಷ್ಣ ರಾಜ್ಯದ ಮೇಲಿನ ಆಸೆಗಾಗಿ ನಾನಿವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮನ ಪದೆಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ ಕೈಯಾಕಲಾರೆನು ರಥವನ್ನು ಹಿಂದಿರುಗಿಸು ನನಗೆ ಯುದ್ಧವು ಬೇಡ ಅರ್ಜುನ ಇದೇನು ಉತ ಸ್ವಲಮಿದೋ ವಿಷಮೇ ಸಮಪಚ್ಯುತ ಅನಾರ್ಯ ದುಷ್ಟಮಸ್ಮರ್ಯ ಅನಾರ್ಯ ದುಷ್ಟಮಸ್ಮರ್ಯ ಮಪಕೀರ್ತಿ ಕರಮರ್ಜುನ ಅರ್ಜುನ ಅರ್ಜುನ ಪರಮಾತ್ಮ ಈ ವಿಷಮಾವಸಾರದಲ್ಲಿ ಇಂಥ ಕಶ್ಮವಲ್ಲ ಭಾವವು ಹೆಂಗೆ ಹುಟ್ಟಿತು ಪರಮಾತ್ಮ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂಬ ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ಸಹಿಸಲಾರೆ ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಪರಮ ತಥಾ ಭೀಷ್ಮಂ ಸಂಖ್ಯದ್ರೋಣಜಂ ಇಷ್ಟೋ ವಿಪ್ರತಿಯೋತ್ತಮೇ ಇಷ್ಟೋ ವಿಪತಿಯೋಷ್ಟಮೇ ಮುಖ ಪೂಜಾರ್ಯ ವರಿಸೂದನ ಮಧುಸೂದನ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಮಹಾಪಿತನು, ಆಚಾರ್ಯ ದ್ರೋಣನು ನನಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜಾರುಗಳಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ. ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಾದದ್ದು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯಭಾರ ಮಾಡುವ ಆಸೆ ನನಗಿಲ್ಲ. ಅಶಾಶ್ವತವಾದ ಧರ್ಮವನ್ನು
ರಾಜ್ಯಭಾರಕ್ಕಾಗಿ ಅಶಾಶ್ವತವಾದ ಧರ್ಮವನ್ನು ನಾಶ ಮಾಡಿ ಶಾಶ್ವತವಾದ ಧರ್ಮಕ್ಕೆ ನಾಶ ಮಾಡಲು ನನ್ನಿಂದಾಗದು. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಬೇರೊಂದು ದೇಹವನ್ನು ಆಶ್ರಯಿಸೋನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದಕ್ಕಾಗಿಯೇ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸಿರುವೆವು. ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳಷ್ಟೇ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮ. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಏಡಿಯಲ್ಲ, ಯುದ್ಧ ವಿಮುಖನಾಗಿರುವೆ. ಯುದ್ಧದ ಹೊರತಾಗಿ ಬೇರೆ ಯಾವ ಧರ್ಮವಿಲ್ಲವೇ? ತಿಳಿಸು ಪರಮಾತ್ಮ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅರ್ಜುನ, ಅಸ್ಥಿರೋ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮೋ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ತಳಮಳ ಪಡುವೆ. ಧರ್ಮ ರಕ್ಷಕ ನಾನಿರೇ ಬರಿದೇಕೆ ತಳಮಳ ಪಡುವೆ. ಮರುಳೇ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧೆನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರ. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಅಜ್ಞಾನದಿಂದ ಧರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾನುಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದು ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯವನ್ನು ಎಚ್ಚರಗೊಳಿಸುತ್ತಿರುವ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನಿಸಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು ನಾನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ವಿಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಂ ಶುದ್ಧಾತ್ಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ.
ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ನಾನು ಮಾಯರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಗಾಳಿಯಾಗಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ನನ್ನ ಉದಿರದಲ್ಲಿ ಧಾರಣ ಮಾಡಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿ ಆತ್ಮದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವೂ ಸರ್ವಂತರ್ಯಾಮಿಯೂ ಆದ ಪರಮ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹ ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಶಕ್ತಿಯು ನನ್ನದು. ಪಂಚಭೂತಗಳಿಗೆ ಅಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರವು, ಋಷಿಗಳಲ್ಲಿ ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಾದ ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು. ಪರಮಾತ್ಮ, ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯವು ನಾಶವಾಯಿತು. ಹೃದಯದ ನುಡಿಗಳು ನಾಶವಾಯಿತು. ನಿನ್ನ ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನ ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದಿರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತು ದೇವಾ. ದೇವಾ ಕಿಂಕರನ ಪೊರೆಯೋ ಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ದೀನರ ನಿಧಿಯೇ, ಶರಣರ ಪೊರೆಯೋ ದೀನರ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸೋ ನೀ, ಶಾಂತಿಯ ಕರುಣಿಸೋ ನೀ. ನಾ ಮೂರ್ತಿಯ ಕರುಣಿಸೋ. ರಾಧಾರಮಣ ಮುಕ್ತಿಯ ಕರುಣಿಸೋ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದೆ, ಜೋಡಿಸಿ ಕರಗಳ ಬೇಡುವೆ ಚರಣದೆ. ಮಾಡು ಕೃಪೆಯನು ಪಾಮರನೆಂದು ನಾ, ಮಾಡು ಕೃಪೆಯನು ಪಾಮರನೆಂದು ನಾ.
ರೂಪದ ಬೇಗೆಯನ ಸಹಿಸೆ ಭೀಕರ ರೂಪದ ಬೇಗೆಯನ ಸಹಿಸೆ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೊನ್ನಿ ಶಾಂತಿಯ ಕರುಣಿಸೊನ್ನಿ 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 ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನಾನಿದನ್ನು ನೋಡಲಾರೆನು ಪ್ರಭು ನಿನ್ನ ಸೌಮ್ಯ ರೂಪವನ್ನು ತೋರಿಸು ಭಯವನ್ನು ಬಿಡು ಪ್ರಾಣಸಖ ಪರಮಾತ್ಮ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶಬ್ದವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭ್ರಷ್ಟವಾಗದಂತೆ ಜಾಗೃತವಾಗಿ ನೋಡಿಕೊಂಡು ದಡವನ್ನು ಸೇರಿಸಲು ನಾನು ಕರ್ಣಧಾರನಾಗಿ ನಿಂತಿರಬೇಕು ತೆಗೆದುಕೋ ಈ ಅಸ್ತ್ರವನ್ನು ಸಮರ ಗೀತೆಯನ್ನು ಮೊಳಗಿಸು ಧನ್ಯನಾದೆನು ವಾಸುದೇವ ಧನ್ಯನಾದೆನು ಮಂಗಳದಾಯಕ ಹರಿಯೇ ಜಯ ಪಾವನ ತಾಳೆ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾಲಯ ಮಂಗಳವರ ಗುಣ ಶ್ರೀಲೋಲಾಲಯ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ದಾರೆ ಮುರಾರಿ ಜಯ ಮಂಗಳದಾಯಕ ಹರಿಯೇ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಕ್ಕಿ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಕ್ಕಿ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಕ್ಕಿ ಗಟ್ಟಿರಲಿ ತೊಗೊಳ್ಳಿ